ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇತ್ತೀಚೆಗೆ ನನ್ನ KTM 390 ಅಡ್ವೆಂಚರ್ಗೆ ರೆಡ್ ರೂಸ್ಟರ್ ಎಕ್ಸಾಸ್ಟ್ನ ಹಾಕ್ಸಿದ್ದೆ. ಸೊ ಈ ಎಕ್ಸಾಸ್ಟ್ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಈ ಎಕ್ಸಾಸ್ಟ್ನ ಹಾಕ್ಸಿದ್ದು ನನ್ನ ದಾಂಡೇಲಿ ಸೀರೀಸ್ ಹೋಗೋಕ್ಕಿಂತ ಮುಂಚೆ. ಸೊ ಆಲ್ಮೋಸ್ಟ್ ನಾನು ದಾಂಡೇಲಿ ಸೀರೀಸ್ ಕಂಪ್ಲೀಟ್ ಮಾಡಾದ್ಮೇಲೆ ಒಂದು 3000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಈ ಎಕ್ಸಾಸ್ಟಲ್ಲಿ. ಸೊ ಈ ಎಕ್ಸಾಸ್ಟ್ನ ನಾನು ಎಂತಕ್ಕೆ ಹಾಕಿಸ್ತೆ, ಇದು ಯಾವ ಥರ ವರ್ಕ್ ಆಗುತ್ತೆ, ಈ ಎಕ್ಸಾಸ್ಟ್ ಹೇಗಿದೆ, ಅದರ ಸೌಂಡ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆ ಮಾರ್ಕೆಟಲ್ಲಿ ತುಂಬಾ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ಗಳು ಸಿಗುತ್ತೆ. ರೆಡ್ ರೂಸ್ಟರ್ ಆಯಿತು, ಆಕ್ರೋಪಾವಿಕ್ ಮತ್ತು SC ಪ್ರಾಜೆಕ್ಟ್, ಹಾಗೆ ಆ್ಯರೋ, ಸೊ ಹಾಗೆ ಇನ್ನೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳೆಲ್ಲನೂ ಸಿಗುತ್ತೆ. ಸೊ ಎಕ್ಸಾಕ್ಟ್ಲಿ ನಾನು ಎಂತಕ್ಕೆ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಹಾಕಿಸ್ತೆ ಅಂತಂದರೆ, ನನಗೆ ಒಂದು ಒಳ್ಳೆ ಕ್ವಾಲಿಟಿ ಎಕ್ಸಾಸ್ಟ್ ಬೇಕಿತ್ತು, ಜೊತೆಗೆ ಅಡ್ವೆಂಚರ್ 390ಗೆ ಕಂಪ್ಯಾಟಬಲ್ ಆಗಿರೋ ಅಂಥ ಒಂದು ಎಕ್ಸಾಸ್ಟ್ ಬೇಕಾಗಿತ್ತು. ಸೊ ಈ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಏನಿದೆ, ಇದು ಡೆಡಿಕೇಟೆಡ್ ಆಗಿ 390 ಅಡ್ವೆಂಚರ್ಗೋಸ್ಕರನೇ ಮಾಡಿರೋ ಎಕ್ಸಾಸ್ಟ್. ಸೊ ಇದನ್ನು ಬಿಟ್ಟರೆ ಬೇರೆ ಕಮ್ಮಿ ರೇಟಲ್ಲೂ ತುಂಬ ಎಕ್ಸಾಸ್ಟ್ಗಳು ಸಿಗುತ್ತೆ. ಬಟ್ ತುಂಬ ಜನ ನನಗೆ ರೆಕಮೆಂಡ್ ಮಾಡಿದ್ದು ರೆಡ್ ರೂಸ್ಟರ್ ಎಕ್ಸಾಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕಿಸ್ತೆ. ಸೊ ಮೊದಲನೇದಾಗಿ ನೀವು ಎಕ್ಸಾಸ್ಟ್ ಹಾಕ್ಸೋಕ್ಕಿಂತ ಮುಂಚೆ ಯಾವ ಥರ ಎಕ್ಸಾಸ್ಟ್ ಹಾಕ್ಸ್ತಿದ್ದೀರಾ ಅಂತ ಬಿಟ್ಟು ತಿಳ್ಕೊಬೇಕು. ನಿಮಗೆ ಮಾರ್ಕೆಟಲ್ಲಿ ಬೇರೆ ರೀತಿ ಎಕ್ಸಾಸ್ಟ್ಗಳು ಸಿಗುತ್ತೆ. ಸ್ಲಿಪ್ ಆನ್ ಎಕ್ಸಾಸ್ಟ್ ಸಿಗುತ್ತೆ, ಅದಾದಮೇಲೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸಿಗುತ್ತೆ. ಇವಾಗ ನಾನೇನು ಹಾಕ್ಸಿದ್ದೀನಿ ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನಿಮಗೆ ಸ್ಲಿಪ್ ಆನ್ ಎಕ್ಸಾಸ್ಟಲ್ಲಿ ಮಧ್ಯದಲ್ಲಿ ಒಂದು ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಇರುತ್ತೆ. ಸೊ ಆ ಕನ್ವರ್ಟರ್ ಹಾಗೆ ಇರುತ್ತೆ, ಜಸ್ಟ್ ಮಫ್ಲರ್ ಮಾತ್ರ ಚೇಂಜ್ ಆಗುತ್ತೆ. ಬಟ್ ಫುಲ್ ಸಿಸ್ಟಮಲ್ಲಿ ಹೆಂಗೆ ಅಂತಂದರೆ ಕ್ಯಾಟಲಿಟಿಕ್ ಕನ್ವರ್ಟರು ರಿಮೂವ್ ಆಗುತ್ತೆ, ಜೊತೆಗೆ ಮಫ್ಲರು ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನು ಫ್ರೀ ಫ್ಲೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಂತ ಕರೀತಾರೆ. ಸೊ ನೀವೆಲ್ಲ ಕೇಳ್ಬೋದು, ಬೇರೆ ಬ್ರ್ಯಾಂಡು ಬೇರೆ ಎಕ್ಸಾಸ್ಟಲ್ಲಿ ಹೇಗೆ ಬೇರೆ ಸೌಂಡ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ಕೇಳ್ಬೋದು. ಸೊ ಅದು ಮೇಯ್ನ್ಲಿ ಮ್ಯಾಟರ್ ಆಗೋದೇನು ಅಂತಂದರೆ, ಇದು ಮಫ್ಲರ್ ಒಳಗಡೆ ಒಂದು ಹುಲ್ ಅಂತ ಇರುತ್ತೆ. ಸೊ ಆ ಹುಲ್ ಮೆಟೀರಿಯಲ್ ಏನಿದೆ ಅದ್ರ ಮೇಲೆ ನಿಮ್ಮ ಸೌಂಡ್ ಡಿಪೆಂಡ್ ಆಗುತ್ತೆ. ಸೊ ತುಂಬ ಮಾರ್ಕೆಟಲ್ಲಿ ನಿಮಗೆ ಕಮ್ಮಿ ಪ್ರೈಸ್ ಯಾವುದು ಎಕ್ಸಾಸ್ಟ್ ಸಿಗುತ್ತೋ ಅದರಲ್ಲಿ ನಿಮಗೆ ಚೀಪ್ ಹುಲ್ ಹಾಕಿರ್ತಾರೆ. ಸೊ ಹುಲ್ಲಲ್ಲಿ ಡಿಫ್ರೆಂಟ್ ಟೈಪ್ ಇದೆ. ಸೆರಾಮಿಕ್ ಹುಲ್ ಅಂತ ಇದೆ, ರಾಕ್ ಹುಲ್ ಅಂತ ಇದೆ, ಹಾಗೆ ಫೈಬರ್ ಗ್ಲಾಸ್ ಹುಲ್ ಅಂತಲೂ ಇದೆ. ನಿಮಗೆ ತುಂಬ ಚೀಪೆಸ್ಟಾಗಿ ಸಿಗೋದಂತಂದರೆ ಫೈಬರ್ ಗ್ಲಾಸ್ ಹುಲ್ಲು. ಆಲ್ಮೋಸ್ಟ್ ನಿಮಗೆ ಕಮ್ಮಿ ರೇಟಿಗೆ ಯಾವ್ದು ಸಿಗುತ್ತೆ ಎಕ್ಸಾಸ್ಟ್ ಅದರಲ್ಲೆಲ್ಲ ಫೈಬರ್ ಗ್ಲಾಸ್ ಹುಲ್ಲು ಹಾಕಿರ್ತಾರೆ. ಸೊ ಅದರದ್ದು ಲೈಫ್ ತುಂಬಾ ಕಡಿಮೆ ಇರುತ್ತೆ. ಸೊ ನಿಮಗೆ ತುಂಬ ಪ್ರೀಮಿಯಂ ಎಂಡೆಲ್ಲೂ ಬೇಕು ಅಂತಲೇ ನೀವು ರಾಕ್ ಹುಲ್ ಅಥವಾ ಸೆರಾಮಿಕ್ ಹುಲ್ ಹೋಗಬೇಕಾಗುತ್ತೆ. ನೀವು ಕೇಳಿದಂಗೆ ಆ್ಯರೋ ಮತ್ತು ಆಕ್ರೋಪಾವಿಕ್ ಎಲ್ಲನೂ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಆಲ್ಮೋಸ್ಟ್ 50,000ದಿಂದ ಹಿಡಿದು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಆ ಥರ ಎಲ್ಲನೂ ಹೋಗುತ್ತೆ SC ಪ್ರಾಜೆಕ್ಟ್ಗಳು ಅದೆಲ್ಲನೂ. ಸೊ ಅದೆಲ್ಲ ಹೇಗೆ ಅಂತಂದರೆ ಅದು ಯೂಸ್ ಮಾಡಿರೋ ಕ್ವಾಲಿಟಿ ಮೇಲೆ ಹೋಗುತ್ತೆ. ಅದಾದಮೇಲೆ ಟೈಟೇನಿಯಂ ಎಕ್ಸಾಸ್ಟ್ ಆಯಿತು, ಮೆಟಲ್ ಎಕ್ಸಾಸ್ಟ್ ಆಯಿತು, ಸ್ಟೇನ್ಲೆಸ್ ಸ್ಟೀಲ್ ಎಕ್ಸಾಸ್ಟು. ಸೊ ಈ ಥರ ಡಿಫ್ರೆಂಟ್ ಕ್ವಾಲಿಟಿನಲ್ಲಿ ನಿಮಗೆ ಎಕ್ಸಾಸ್ಟ್ಗಳು ಬರುತ್ತೆ. ಸೊ ಅದ್ರ ತಕ್ಕನಾಗಿ ಪ್ರೈಸಸ್ ಎಲ್ಲ ವೇರಿ ಆಗುತ್ತೆ, ಹಾಗೆ ಸೌಂಡ್ ಕೂಡ ಡಿಫರ್ ಆಗುತ್ತೆ. ಸೊ ಈ ಎಕ್ಸಾಸ್ಟ್ ಅಂದ ತಕ್ಷಣ ನಿಮಗೆಲ್ಲ ಫಸ್ಟ್ ಕ್ಯೂರಿಯಾಸಿಟಿ ಬರೋದೆ ಇದರ ಸೌಂಡ್ ಯಾವ ಥರ ಇದೆ ಅಂತ. ಸೊ ಇವಾಗ ಇದರ ಸೌಂಡ್ನ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ. ವಿತ್ DB ಕಿಲ್ಲರ್ ಮತ್ತು ವಿತೌಟ್ DB ಕಿಲ್ಲರ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇವಾಗ ನಮ್ಮ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ನ ಸೌಂಡ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ನಿಮಗೆ DB ಕಿಲ್ಲರ್ನ ನೀವು ರಿಮೂವ್ ಮಾಡ್ಬೋದು. ಎಷ್ಟೊಂದು ಇವಾಗ ಬರ್ತಿರೋ ಬೈಕ್ಸ್ಗಳಲ್ಲಿ ಸ್ಟಾಕ್ ಎಕ್ಸಾಸ್ಟಲ್ಲಿ ನಿಮಗೆ DB ಕಿಲ್ಲರ್ ರಿಮೂವ್ ಆಪ್ಷನ್ನೇ ಇರಲ್ಲ. ಸೊ ನಂದು ಸ್ಟಾಕ್ ಎಕ್ಸಾಸ್ಟಲ್ಲೂ ಅಷ್ಟೇ DB ಕಿಲ್ಲರ್ ತೆಗಿಬೇಕು ಅಂದರೆ ಅದನ್ನು ವೆಲ್ಡ್ ಮಾಡಿ ತೆಗಿಬೇಕಾಗಿತ್ತು. ಸೊ ಇದ್ರಲ್ಲಿ ನೋಡಿ, ಇದ್ರಲ್ಲಿ ನಟ್ಟು ಕೊಟ್ಟಿದ್ದಾರೆ, ಜಸ್ಟ್ ನಟ್ ರಿಮೂವ್ ಮಾಡಿ DB ಕಿಲ್ಲರ್ ಎತ್ಬೋದು ಅಷ್ಟೇ. ಸೊ ಈಗ ವಿತ್ DB ಕಿಲ್ಲರ್ ಯಾವ ಥರ ಸೌಂಡ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ ಯಾವ ಥರ ಬರ್ತಿದೆ. ಸದ್ಯಕ್ಕೆ ಐಡಲಲ್ಲಿ ಇಟ್ಟಿದ್ದೀನಿ. ಸೊ ರೇವ್ ಮಾಡೋಣ. ಅಷ್ಟೊಂದು ಬೇಸ್ ಇಲ್ಲ, ಬಟ್ ಅಂದ್ರೂ ಚೆನ್ನಾಗಿದೆ. ಸ್ಟಾಕ್ ಎಕ್ಸಾಸ್ಟ್ಗಿಂತ ಸ್ವಲ್ಪ ಚೆನ್ನಾಗೇ ಬರ್ತಾ ಇದೆ. ಫೈರಿಂಗ್ ಎಲ್ಲನೂ ಸ್ಮೂತಾಗಿದೆ. ಸೊ ನೆಕ್ಸ್ಟ್ ಇವಾಗ DB ಕಿಲ್ಲರ್ನ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಯಾವ ಥರ ಬರುತ್ತೆ ಅಂತ ನಿಮಗೆ ಸೌಂಡ್ ಕೇಳಿಸ್ತೀನಿ. ಓಕೆ, ಸೊ ಇವಾಗ ವಿತೌಟ್ DB ಕಿಲ್ಲರ್ ಕೇಳೋಣ. ಗಾಡಿ ಆನ್ ಮಾಡೋಣ. ನೋಡಿ ಇವಾಗ ಐಡಲಲ್ಲೇ ಎಷ್ಟು ಸೌಂಡ್ ಬರ್ತಾ ಇದೆ. ಹೆವಿ ಬೇಸಿ ಅಂತ ಅನ್ನಿಸ್ತಾ ಇದೆ ನನಗೆ. ಇದರಲ್ಲಿ ಈ ಬೇಸ್ ಸಕ್ಕತ್ ಇಷ್ಟ ಆಗೋರು. ನನಗೆ ವಿತ್ DB ಕಿಲ್ಲರ್ ಹಾಕೊಂಡು ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಈ ವಿತೌಟ್ DB ನೋಡಿ ಬೇಸ್ ಹೆಂಗಿದೆ. ಸೊ ಐಡಲಲ್ಲಿ ಬೇಸಿಯಾಗಿದೆ ಸೌಂಡು. ಇದ್ರದ್ದು ಆ್ಯಕ್ಚುಯಲ್ ಮಜಾ ನೋಡಬೇಕು ಅಂತಂದರೆ ಒಂದು 4000-6000 RPM ಮೇಲ್ಗಡೆ ಹೋಗಬೇಕು. ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಿರ್ಬೇಕಾದ್ರೆ ಆ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಪಾಪ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಕ್ರೇಜಿ. ಸೊ ಕೇಳಿಸ್ಕೊಂಡ್ರಲ್ಲ,
ಆ್ಯಕ್ಚುಲಿ ಇನ್ ಪರ್ಸನಲ್ಲಿ ಸಖತ್ತಾಗಿ ಕೇಳಿಸುತ್ತೆ. ನಿಮಗೆ ವೀಡಿಯೋದಲ್ಲಿ ಆ್ಯಕ್ಚುಲಾಗಿ ಯಾವ ಥರ ಕೇಳಿಸಿದೆ, ಆಡಿಯೋದಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆಯಾ ಇಲ್ವಂತ ನನಗೂ ಗೊತ್ತಿಲ್ಲ. ಸೊ ನಿಮಗೆ ವಿತ್ ಡಿ ಬಿ ಕಿಲ್ಲರ್ ವಿತೌಟ್ ಡಿ ಬಿ ಕಿಲ್ಲರ್ ನಿಮಗೆ ನೋಟಿಸಬಲ್ ಡಿಫ್ರೆನ್ಸ್ ಇದೆಯಾ, ಹೇಗೆ ಅನ್ನಿಸ್ತಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಇನ್ನು ಈ ಎಕ್ಸಾಸ್ಟ್ ಬಗ್ಗೆ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ ಅಂದ್ಬಿಟ್ಟು ಇವಾಗ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಡ್ವಾಂಟೇಜಸ್ಸು. ಸೊ ನಾನು ಈ ಎಕ್ಸಾಸ್ಟ್ನ ಚೇಂಜ್ ಮಾಡಿಸಾದ್ಮೇಲೆ ಬೈಕದು ಆಲ್ಮೋಸ್ಟು ವೆಯ್ಟ್ ಡ್ರಾಪ್ ಆಗಿದೆ. ಯಾವ ಥರ ಅಂತ ಅಂದರೆ, ಮೊದಲನೇದಾಗಿ ಈ ಮಫ್ಲರು ಮತ್ತು ಈ ಕ್ಯಾಟಲಿಟಿಕ್ ಕನ್ವರ್ಟರ್ ಇತ್ತಲ್ಲ, ಇದು ಎರಡೂ ಸೇರಿ ಆಲ್ಮೋಸ್ಟು 4.5 kg ಏನೋ ಇತ್ತು ಕಂಪ್ಲೀಟ್ ಸೆಟಪ್ಪು. ಇವಾಗ ಮಫ್ಲರ್ ಮತ್ತು ಬೆಂಡ್ ಪೈಪ್ ಮಾತ್ರ ಇರುತ್ತೆ. ಸೊ ಬೆಂಡ್ ಪೈಪ್ ತುಂಬಾ ವೆಯ್ಟ್ಲೆಸ್ ಇರುತ್ತೆ. ಸೊ ಇದೆರಡು ಸೇರಿ ಬರೀ 3 kg ಮಾತ್ರ ಇದೆ. ಸೊ ಆಲ್ಮೋಸ್ಟ್ 1.5 kg ಕಮ್ಮಿ ಆಗಿದೆ. ಸೊ ಇನ್ನು ಸೆಕೆಂಡ್ ಅಡ್ವಾಂಟೇಜ್ ಏನು ಅಂತಂದರೆ ಪರ್ಫಾರ್ಮೆನ್ಸ್. ಮೋಸ್ಟ್ ಆಫ್ ದ ಟೈಮ್ ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸ್ತಿದ್ದೀರಾ ಅಂತಂದರೆ ಅದ್ರ ಮೇನ್ ರೀಸನ್ ಬಂದು ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅದಾದಮೇಲೆ ಸೌಂಡು. ಸೊ ನನಗೆ ಪರ್ಫಾರ್ಮೆನ್ಸ್ ಯಾವ ಥರ ಇಂಕ್ರೀಸ್ ಆಗಿದೆ ಅಂತಂದರೆ, ಇನಿಷಿಯಲ್ ಪಿಕಪ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ KTM 390 ಅಡ್ವೆಂಚರಲ್ಲಿ ಇನಿಷಿಯಲ್ ಟಾರ್ಕ್ ತುಂಬಾ ಕಮ್ಮಿ ಇದೆ. ಬಟ್ ನಾನು ಈ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ಗೊತ್ತಿಲ್ಲ ಯಾವ ಥರ ಅಂತ ಅಂದ್ಬಿಟ್ಟು, ಬಟ್ ಇನಿಷಿಯಲ್ ಟಾರ್ಕ್ ತುಂಬಾ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನನಗೆ ಇವಾಗ ಸಿಟಿನಲ್ಲೆಲ್ಲನೂ ನನಗೆ ಬೈಕ್ ಸ್ಟಾಲ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಆಗಿದೆ. ಬಟ್ ಐಮ್ ನಾಟ್ ಶೋರ್ ಯಾವ ಥರ ಅಂತ. ಬಟ್ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ಇನಿಷಿಯಲ್ ಟಾರ್ಕ್ ಅಂತೂ ಕಂಪ್ಲೀಟಾಗಿ ಇಂಪ್ರೂವ್ ಆಗಿದೆ, ಮ್ಯಾಸಿವ್ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ, ಆ್ಯಕ್ಚುಲಿ ಇದು ಮೇಯ್ನ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಏನಂದರೆ ಇದರ ಸೌಂಡು. ತುಂಬ ಜನ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸೋದೇ ಸೌಂಡು. ಏನಕ್ಕೆ ನಾನು ಲಾಂಗ್ ರೈಡ್ಸ್ ಎಲ್ಲ ಮಾಡಬೇಕಾದ್ರೆ ನನಗೆ ಕ್ರೂಸಿಂಗ್ ಸ್ಪೀಡ್ ಅಂತಂದರೆ, ನನಗೆ ಕಂಫರ್ಟಬಲ್ ಕ್ರೂಸಿಂಗ್ ಸ್ಪೀಡ್ ಅಂತಂದರೆ ಆಲ್ಮೋಸ್ಟ್ 130-140. ನಾನು 130-140 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನನಗೆ ಲಿಟ್ರಲಿ ಒಂಥರ ಬೋರ್ ಅಂತ ಅನಿಸ್ತಿತ್ತು, ಸೌಂಡ್ ಕೇಳಿಸ್ತಿರ್ಲಿಲ್ಲ. ಲಿಟ್ರಲಿ ರೈಡ್ ಮಾಡಬೇಕಾದ್ರೆ ಒಂಥರ ನಿದ್ದೆ ಬರೋ ಥರ ಆಗ್ತಿತ್ತು. ಆ ಸೌಂಡ್ ಇದ್ರೇ ಏನೋ ಒಂಥರ ಮಜಾ. ಯಾವುದೇ ಬೈಕ್ಗಳಿಗಾಗಲಿ, ಯಾವುದೇ ಸ್ಪೋರ್ಟಿ ಬೈಕ್ ಆಗಲಿ ಅಥವಾ ಟೂರಿಂಗ್ ಬೈಕ್ ಆಗಲಿ, ಆ ಎಕ್ಸಾಸ್ಟ್ ಸೌಂಡ್ ಇದ್ರೇ ಅದು ಓಡಿಸೋದಕ್ಕೆ ಮಜಾ. ಸೊ ಅದಕ್ಕೋಸ್ಕರನೇ ನಾನು ಎಕ್ಸಾಸ್ಟ್ ಹಾಕ್ಸಿದ್ದು. ಸೊ ಈ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ಅಂತೂ ಇವಾಗ ರೈಡಿಂಗ್ ಮಾಡೋದಕ್ಕೆ ನಿಜವಲ್ಲ ಆ ಫೀಲೇ ನೆಕ್ಸ್ಟ್ ಲೆವೆಲ್ಲು. ಸೊ ಯಾವ ಥರ ಅಂತಂದರೆ, ನೀವು ಸ್ಟಾಕಲ್ಲಿ ನೀವು ಬೈಕ್ ಓಡಿಸ್ತಾ ಇದ್ದರೆ ಒಂಥರ ನಿದ್ದೆ ಮಾಡ್ಕೊಂಡು ಓಡಿಸ್ದಂಗೆ ಇರುತ್ತೆ. ಬಟ್ ಅದೇ ಒಂದ್ಸಲ ಈ ಥರ ಎಕ್ಸಾಸ್ಟ್ ಹಾಕ್ಸಿ ಒಂದು ಸಲ ವ್ರ್ಯಾಪ್ ಮಾಡಿದ್ರೆ ಈ ಒಳಗಡೆ ಇರುತ್ತಲ್ಲ ಆತ್ಮನ, ಅದನ್ನು ಬಡ್ದು ಎಬ್ಸಿ ಓಡಿಸ್ದಂಗೆ ಇರುತ್ತೆ, ಆ ಥರ ಕೊಡುತ್ತೆ ಫೀಲು. ಸೊ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ರೆ ಕಂಪ್ಲೀಟ್ಲಿ ಇದೊಂಥರ ಅಟೆನ್ಷನ್ ಸೀಕರ್. ಸೊ ನೀವೆಲ್ಲ ರೋಡಲ್ಲಿ ಎಲ್ಲಾದರೂ ಗಾಡಿ ಓಡಿಸ್ತಾ ಇದ್ರೆ ಸುತ್ತಮುತ್ತ ಇರೋರೆಲ್ಲ ತಿರುಗಿ ನೋಡ್ತಾರೆ. ಸೊ ಇಷ್ಟರಲ್ಲೇ ಒಂದು ರಿಯಾಕ್ಷನ್ ವೀಡಿಯೋ ಕೂಡ ಬರ್ತಾ ಇದೆ, ಒಂದು ರಿಯಾಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿಯಾಕ್ಷನ್ ವೀಡಿಯೋ ಬೇಕು ಅಂತಲೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಅಡ್ವಾಂಟೇಜಸ್ ಆಯಿತು. ಇದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇಲ್ವಾ ಅಂತಂದ್ಬಿಟ್ಟು ತುಂಬ ಜನ ಕೇಳ್ತೀರಾ. ಎಸ್, ಇದರಲ್ಲಿ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ಏನಂದರೆ, ನೀವು ಯಾವುದೇ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ರು ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕಂಪ್ಲೀಟ್ಲಿ ಇಲ್ಲೀಗಲ್. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಅಂತ ಅಂದರೆ, ರೂಲ್ಸ್ ಇರೋದು ಯಾವುದೇ ಎಕ್ಸಾಸ್ಟ್ ಆಗಲಿ ಅದು 100 dB ಮೇಲ್ಗಡೆ ಇದ್ದರೆ ಅದು ಇಲ್ಲೀಗಲ್ ಅಂತ ಬರುತ್ತೆ, 100 dB ಕೆಳಗಡೆ ಇದ್ದರೆ ಅದು ಲೀಗಲ್ ಅಂತ ಬರುತ್ತೆ. ಅದು ಸೌಂಡ್ ಪ್ರಕಾರ ಹೋದರೆ, ಲೈಕ್ ಆ DB ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಹೋದರೆ ಅದು ಲೀಗಲ್ ಅಥವಾ ಇಲ್ಲೀಗಲ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಬಟ್ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸೋದ್ರಿಂದ ಅದು ಕಂಪ್ಲೀಟ್ಲಿ ಮಾಡಿಫಿಕೇಶನ್ ಅಂಡರಲ್ಲಿ ಬರುತ್ತೆ. ಸೊ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್, ನೀವು ಗಾಡಿನಲ್ಲಿ ಯಾವುದೇ ಒಂದು ಸ್ಟಾಕ್ ಪಾರ್ಟ್ನ ನೀವು ಚೇಂಜ್ ಮಾಡ್ತಿದ್ದೀರಾ ಅಂತಂದರೆ ಅದು ಮಾಡಿಫೈ ಆಗಿದೆ ಅಂತ ಅರ್ಥ. ಸೊ ನೀವು DB ಕಮ್ಮಿ ಇರೋ ಎಕ್ಸಾಸ್ಟ್ ಹಾಕ್ಸಿದ್ರು ನೀವು ಅದು ಇಲ್ಲೀಗಲ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ನೀವು ಎಕ್ಸಾಸ್ಟ್ ಹಾಕಿಸ್ಬಾರ್ದು ಅನ್ನೋದು ಕಂಪ್ಲೀಟ್ಲಿ ನಿಮಗೆ ಪರ್ಸನಲ್ ಚಾಯ್ಸು, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿರೋದ್ರಿಂದ ಅದು ಡೈರೆಕ್ಟಾಗಿ ಇಂಜಿನ್ ಎಫೆಕ್ಟ್ ಆಗುತ್ತೆ, ಇಂಜಿನ್ ಲೈಫ್ ಕಮ್ಮಿ ಆಗುತ್ತೆ. ಯಾಕಂದರೆ ಸ್ಟಾಕಲ್ಲಿ ಬರೋ ಎಕ್ಸಾಸ್ಟು ಆ ಇಂಜಿನಿಗೆ ಹೇಗೆ ಬೇಕೋ ಅದೇ ಥರ ಕಂಪ್ಲೀಟಾಗಿ ಡಿಸೈನ್ ಮಾಡಿರ್ತಾರೆ. ಬಟ್ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ಗಳೆಲ್ಲನೂ ನಿಮಗೆ ಥರ್ಡ್ ಪಾರ್ಟಿ ಎಕ್ಸಾಸ್ಟ್ಗಳಾಗಿರುತ್ತೆ. ಸೊ ಅವರು ಯಾವುದೇ ಥರ ಇಂಜಿನ್ನ ನೋಡಿ ಮಾಡಲ್ಲ, ಅವರು ಮೇನ್ಲಿ ಫೋಕಸ್ಡ್ ಆನ್ ಪರ್ಫಾರ್ಮೆನ್ಸ್ ಮತ್ತು ಸೌಂಡ್ ಮೇಲೇ ಅವರು ಡಿಸೈನ್ ಮಾಡಿರ್ತಾರೆ. ಸೊ ಅದು ನೀವು ಹಾಕಿದಾಗ ಅದು ಮ್ಯಾಪಿಂಗ್ ಚೇಂಜ್ ಆಗುತ್ತೆ, ಡ್ಯೂಟ್ಯೂನ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ECU ಅಷ್ಟೇ, ಮ್ಯಾಪಿಂಗ್ ಏನೋ ಚೇಂಜ್ ಮಾಡಿದಾಗ ಈ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಏನು ಮಾಡ್ತಿರೋ ಆ ಥರ ಮಾಡಿದಾಗ ಇಂಜಿನ್ ಅದು ನಾರ್ಮಲ್ ಆಗಿರಲ್ಲ, ಅದು ಪರ್ಫಾರ್ಮೆನ್ಸ್ನ ಆದಷ್ಟು ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತಲ್ಲ. ಸೊ ಆವಾಗ ಇಂಜಿನ್ ಲೈಫು ಕಮ್ಮಿ ಆಗೇ ಆಗುತ್ತೆ. ನೀವೇನಾದ್ರು ಎಕ್ಸಾಸ್ಟ್ ಏನಾದ್ರು ಚೇಂಜ್ ಮಾಡಿದಾಗ ನೀವು ಮ್ಯಾಪಿಂಗ್ ಎಲ್ಲನೂ ಮಾಡಿಸ್ತೀನಿ ಅಂತಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಅಕಸ್ಮಾತ್ ಏನಾದ್ರು ನೀವೇನಾದ್ರು ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದರೆ ಇಂಜಿನ್ ಲೈಫು ಇನ್ನೂ ಬೇಗನೆ ಹಾಳಾಗ್ಬಿಡುತ್ತೆ. ಸೊ ನನಗೆ ಈ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ತುಂಬ DMಗಳು ಬಂತು, ತುಂಬ ಕ್ವಶನ್ಸ್ಗಳು ಬಂತು. ಸೊ ಅದರಲ್ಲಿ 90% ಆಫ್ ದ ಕ್ವಶನ್ಸ್ ಯಾವ ಥರ ಇತ್ತು ಅಂದರೆ, ಬ್ರೋ ಎಕ್ಸಾಸ್ಟ್ ಚೇಂಜ್ ಮಾಡಿಸಾದ್ಮೇಲೆ ನಿಮಗೆ ಮೈಲೇಜ್ ಏನಾದರೂ ಡ್ರಾಪ್ ಆಯ್ತಾ ಅಂತ ಕೇಳ್ತಿದ್ರು. ಸೊ ಪರ್ಸನಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು ದಾಂಡೇಲಿ ಟ್ರಿಪ್ ಆಲ್ಮೋಸ್ಟ್ 1500 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದೆ ಆ ರೈಡಲ್ಲಿ. ಸೊ ಆ ರೈಡಲ್ಲಿ ನನಗೆ ಯಾವುದೇ ಥರ ಮೈಲೇಜ್ ಡ್ರಾಪ್ ಅನ್ನೋದು ನನಗೆ ಕಾಣಿಸಿಲ್ಲ. ಸೊ ಸ್ಟಾಕ್ ಎಕ್ಸಾಸ್ಟ್ ಇರಬೇಕಾದ್ರೆ ನನಗೆ ಹೈವೇನಲ್ಲಿ ಆಲ್ಮೋಸ್ಟ್ ಒಂದು 30-31 ಆ ಥರ ಬರ್ತಿತ್ತು. ಅದಾದಮೇಲೆ ಸಿಟಿ ಒಳಗಡೆ ಒಂದು 24-25 ಆ ಥರ ಬರ್ತಿತ್ತು. ಆ್ಯಂಡ್ ಎಕ್ಸಾಸ್ಟ್ ಚೇಂಜ್ ಮಾಡಿಸಾದ್ಮೇಲೆ ನನಗೆ ದಾಂಡೇಲಿನಲ್ಲಿ ಆಲ್ಮೋಸ್ಟ್ ನನಗೆ ಆವ್ರೇಜ್ ಬಂದು ಆಲ್ಮೋಸ್ಟ್ 30-31ವರೆಗೂ ಬಂದಿದೆ. ಸೊ ನನಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಿಲ್ಲ. ಬಟ್ ಸಿಟಿನಲ್ಲಿ ಒಂದು 2 ಕಮ್ಮಿ ಆಗಿದೆ ಅಂತ ಹೇಳ್ಬೋದು, 1 or 2 ಅಷ್ಟೇ, ಮ್ಯಾಸಿವ್ ಡಿಫ್ರೆನ್ಸ್ ಅಂತ ನನಗೇನು ಅನಿಸಿಲ್ಲ.
ಸೊ ಇದಿಷ್ಟು ಮೈಲೇಜ್ ಬಗ್ಗೆ ಅಪ್ಡೇಟ್. ಆಮೇಲೆ ಇನ್ನೊಂದು ಕ್ವಶನ್ ಏನಿರುತ್ತೆ ಅಂತಂದರೆ ಎಲ್ಲರಿಗೂ ಟಾಪ್ ಎಂಡ್ ಸ್ಪೀಡ್ ಇಂಪ್ರೂವ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಎಸ್, ಡೆಫಿನೆಟ್ಲಿ. ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ರೆ ತುಂಬ ಜನಕ್ಕೆ ಟಾಪ್ ಎಂಡ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ, ತುಂಬ ಜನಕ್ಕೆ ಕಮ್ಮಿನೂ ಆಗಿರೋದಿದೆ. ಯಾಕಂದರೆ ಮೇಯ್ನ್ಲಿ ಒಂದೊಂದು ಸೌಂಡ್ ಮೇಲೆ ಫೋಕಸ್ ಮಾಡುತ್ತೆ, ಇನ್ನೊಂದು ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಬಟ್ ಇದು ಆ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಟಾಪ್ ಎಂಡ್ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. 160ಇಂದ 165 ಹೋಗೋವರೆಗೂ ಸ್ವಲ್ಪ ಸ್ಲೋವಾಗಿ ಪುಷ್ ಆಗ್ತಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಸಡನ್ ಪುಷ್ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ಸ್ಟಾಕಲ್ಲಿ ಮ್ಯಾಕ್ಸಿಮಮ್ ಹೊಡೆದಿದ್ದಂದರೆ 166 ಹೊಡೆದಿದ್ದು ಟಾಪ್ ಎಂಡು. ಬಟ್ ಈ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ನೀವು ನೋಡಿರ್ತೀರ ಮೈಸೂರು ಹೈವೇನಲ್ಲಿ ಹೊಡೆದಿದ್ದು 169. ಇವಾಗ ಕರೆಂಟ್ಲಿ ಅದೇ ನನ್ನ ಟಾಪ್ ಸ್ಪೀಡ್ ರೆಕಾರ್ಡು. ಸೊ 169 ಹೋಗಿದ್ದೀನಿ. ಪ್ರಾಬ್ಲಿ ಇದೆಲ್ಲ ಮ್ಯಾಪಿಂಗ್ ಎಲ್ಲನೂ ಮಾಡಿಸಿ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡಿಸಿದ್ರೆ 171, 172 ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ನಮಗೆ ಮ್ಯಾಪಿಂಗ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ಡೆಫಿನೆಟ್ಲಿ ಟಾಪ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಯಾವ ಥರ ಅಂತಂದರೆ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ನಿಮಗೆ ಮ್ಯಾಪಿಂಗ್ನ ಚೇಂಜ್ ಮಾಡಬೇಕಾಗುತ್ತೆ. ECU ಮ್ಯಾಪಿಂಗಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ ನಿಮಗೆ ಏರ್ ಮತ್ತು ಫ್ಯೂಯಲ್ ಮಿಕ್ಸ್ಚರ್ ಇದೆಯಲ್ಲ ಅದ್ರದ್ದು ಟೈಮಿಂಗ್ ಪ್ರಾಪರ್ ಆಗಿರಬೇಕು. ನೀವು ಎಕ್ಸಾಸ್ಟ್ ಚೇಂಜ್ ಮಾಡಿಸಿದಾಗ ಅದು ಟೈಮಿಂಗು ಮಿಸ್ ಮ್ಯಾಚ್ ಆಗುತ್ತೆ. ಆವಾಗ ಏನಾಗುತ್ತೆ, ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಟಾಪ್ ಎಂಡ್ ಪುಷ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನನಗೆ 165 ಹೋಗ್ತಿದ್ದ ಗಾಡಿ ಆಲ್ಮೋಸ್ಟ್ ನಮಗೆ 140, 145ಗೆ ನಿಮಗೆ ಸ್ಟಾಪ್ ಮಾಡುತ್ತೆ, ಲೈಕ್ ಬ್ಯಾಕ್ ಪ್ರೆಷರ್ ಕೊಡುತ್ತೆ ಅದು. ಸೊ ಅದು ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು, ಮ್ಯಾಪಿಂಗ್ ಮಾಡಿಸ್ಬೇಕು. ಇಲ್ಲಾಂದರೆ ನಿಮಗೆ ಇನ್ನೊಂದು ಏನು ಅಂತಂದರೆ ನಿಮಗೆ ಎಷ್ಟೊಂದು ಸೆಂಟರ್ಗಳಿದೆ, ಲೈಕ್ ಮಂತ್ರಾಸ್ ರೇಸಿಂಗ್ ಅಂತ ಇದೆ. ಸೊ ಅಲ್ಲೆಲ್ಲ ಹೋದರೆ ನಿಮಗೆ ECUನ ಫ್ಲ್ಯಾಶ್ ಮಾಡ್ತಾರೆ. ಸೊ ECU ಫ್ಲ್ಯಾಶ್ ಮಾಡಿಸಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ಗೆ ಆ ಮ್ಯಾಪಿಂಗ್ನ ನೀವು ಡ್ಯೂಟ್ಯೂನ್ ಮಾಡಬೇಕಾಗುತ್ತೆ. ಸೊ ಆ ಡ್ಯೂಟ್ಯೂನ್ ಮಾಡಿಸಿದ್ರೆ ಆ ಟೈಮಿಂಗ್ ಏನಿದೆ ಅದು ಪ್ರಾಪರಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಆ ಪರ್ಫಾರ್ಮೆನ್ಸ್ ಕೂಡ ಪ್ರಾಪರ್ ಆಗಿರುತ್ತೆ. ಸೊ ಸದ್ಯಕ್ಕೆ ನನ್ನ ಗಾಡಿನಲ್ಲಿ ಯಾವುದೇ ಥರ ಮ್ಯಾಪಿಂಗ್ ಆಗಲಿ ಅಥವಾ ECU ಫ್ಲ್ಯಾಶ್ ಆಗಲಿ ಮಾಡಿಸಿಲ್ಲ. ಒಂದು ಗುಡ್ ಥಿಂಗ್ ಅಬೌಟ್ KTM ಏನಂತ ಅಂದರೆ ನಿಮಗೆ ಇದು ಲರ್ನಿಂಗ್ ECU ಥರ ವರ್ಕ್ ಆಗುತ್ತೆ. ಸೊ ನಾನು ಎಕ್ಸಾಸ್ಟ್ ಹಾಕಿಸಿದಾಗ ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ ಐಡಲಲ್ಲಿ ಇಟ್ಟಿದ್ದೆ ಸ್ಟಾರ್ಟ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅದು ಮ್ಯಾಪಿಂಗ್ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇದರಿಂದ ಏನಾಗಿದೆ ಅಂತಂದರೆ ನಾನು ಯಾವುದೇ ಥರ ಮ್ಯಾಪಿಂಗ್ ರಿಕ್ವೈರ್ಮೆಂಟ್ ಸದ್ಯಕ್ಕಿಲ್ಲ. ಬಟ್ ಸಪ್ರೇಟಾಗಿ ಒಂದ್ಸಲ ಬೈಕ್ನ ತೊಗೊಂಡೋಗಿ ಆ ಟ್ಯೂನಿಂಗ್ ಎಲ್ಲನೂ ಸೆಟ್ ಮಾಡಿ ಆ್ಯಂಡ್ ಡೈನೋ ಎಲ್ಲ ರನ್ ಮಾಡಿ ಮ್ಯಾಪಿಂಗ್ ಎಲ್ಲನೂ ಪ್ರಾಪರಾಗಿ ಸೆಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಆಗುತ್ತೆ. ಸೊ ನಾನು KTM ಸರ್ವಿಸ್ ಸೆಂಟರ್ವರೆಗೂ ಕಾಲ್ ಮಾಡಿ ಈ ಥರ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ದೀನಿ. ಸೊ ನನಗೆ ECU ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದೆ. ಬಟ್ ಅವ್ರು ಹೇಳಿದ್ದೇನು ಅಂತಂದರೆ ನಿಮಗೆ ECUನ ಫ್ಲ್ಯಾಶ್ ಮಾಡ್ಬೋದು, ಬಟ್ ಫ್ಲ್ಯಾಶ್ ಮಾಡಿದ್ರೂ ಅದು ಸ್ಟಾಕ್ ಮ್ಯಾಪಿಂಗ್ ಏನಿದೆ ಅದು ಮಾತ್ರ ಲೋಡ್ ಆಗುತ್ತೆ ಆ ಪ್ರೋಗ್ರಾಮ್ಸು. ಸೊ ನೀವೇನಾದರೂ ಇವಾಗ ECU ಫ್ಲ್ಯಾಶ್ ಮಾಡಿಸಿದ್ರೂ ಅದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತಂದ್ಬಿಟ್ಟು ಮಾಡ್ತಾರೆ ಹೊರಗಡೆ. ಅದು ನಿಮಗೆ ಸರ್ವಿಸ್ ಸೆಂಟ್ರಲ್ಲಿ ಮಾಡಲ್ಲ. ಸೊ ನೀವೇನಾದ್ರು ಮಾಡಿಸ್ಕೊಬೇಕು ಅಂತಂದರೆ ಅದನ್ನು ಹೊರಗಡೆ ಹೋಗಿ ಮಾಡಿಸ್ಬೇಕು. ಸದ್ಯಕ್ಕೆ ಇದನ್ನು ಮಾಡಿಸ್ಬೇಕು, ಅದನ್ನು ಲೈನಪ್ಪಲ್ಲಿದೆ. ಅದು ನೀವು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ತೀರಾ. ಓಕೆ, ಸೊ ಇನ್ನು ಈ ಎಕ್ಸಾಸ್ಟ್ಗೆ ಏನಾದ್ರು ಮೇಂಟೆನೆನ್ಸ್ ಅಥವಾ ಸರ್ವಿಸ್ ಕಾಸ್ಟ್ ಆ ಥರ ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ಬೋದು. ಸೊ ಇದಕ್ಕೆ ಯಾವುದೇ ಥರ ಮೇಂಟೆನೆನ್ಸ್ ಅಂತ ಏನಿಲ್ಲ. ಬಟ್ ಎವ್ರಿ 20,000 ಕಿಲೋಮೀಟರ್ಸ್ ಆದಮೇಲೆ ಇದ್ರ ಒಳಗಡೆ ಹುಲ್ಲೇನಿದೆ ಅದನ್ನು ಚೇಂಜ್ ಮಾಡಿಕೊಡ್ತಾರೆ. ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್. ಬೇರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟಲ್ಲಿ ನೀವೇ ಹೊರಗಡೆ ಹೋಗಿ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಕರೆಕ್ಟಾಗಿ ಸರ್ವಿಸ್ ಇಂಟರ್ವಲ್ ಅಂತ ಏನಿಲ್ಲ. ಬಟ್ ಇದಕ್ಕೆ ಇವಾಗ ನನಗೆ 20,000 ಒಂದ್ಸಲ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಟು ಫಾರ್ ವೆರಿ ಸ್ಮಾಲ್ ಕಾಸ್ಟ್. ಅದು 1,500, 2,000 ಏನೋ ಚಾರ್ಜ್ ಆಗುತ್ತೆ. ಅದಷ್ಟು ಪೇ ಮಾಡಿದ್ರೆ ಸಾಕು, ಆ ಹುಲ್ಲನ್ನು ಕಂಪ್ಲೀಟಾಗಿ ಹೊಸದೇ ಹಾಕ್ಕೊಡ್ತಾರೆ. ಸೊ ಇದು ಸರ್ವೀಸು. ಅದನ್ನು ಬಿಟ್ಟರೆ ಮೇಂಟೆನೆನ್ಸ್ ಅಂತ ಏನಿಲ್ಲ. ಬಟ್ ಏನಂದರೆ ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಇಂಜಿನ್ ಸರ್ವಿಸ್. ಸೊ ನಿಮ್ಮ ಬೈಕ್ ಸರ್ವಿಸ್ ಇಂಟರ್ವಲ್ ಏನಿದೆ ಅದು ಆನ್ ಟೈಮ್ ಆಗಿರಬೇಕು, ಪ್ರಾಪರಾಗಿರಬೇಕು. ಅದಿಲ್ಲ ಅಂತಂದರೆ ನಿಮಗೆ ತುಂಬಾ ಬೇರೆ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನಾನು ರೆಕಮೆಂಡ್ ಮಾಡೋದೇನು ಅಂತಂದರೆ ನೀವು ಸರ್ವಿಸ್ ಇಂಟರ್ವಲ್ಸ್ ಏನಿದೆ ಅದಕ್ಕಿಂತ ಒಂದು 500,000 ಕಿಲೋಮೀಟರ್ ಮುಂಚೆನೇ ಮಾಡಿಸ್ಬಿಡಿ ಸರ್ವೀಸು. ಸೊ ದಟ್ ವೇ ನಿಮ್ಮ ಇಂಜಿನ್ ಲೈಫೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಇದರ ಕಾಸ್ಟ್ ಅಂತ ಬಂದರೆ ನಾನು ಇದಕ್ಕೆ ಪೇ ಮಾಡಿದ್ದು ಆಲ್ಮೋಸ್ಟ್ 12,000 ಆಯಿತು. 12,000 ಪ್ಲಸ್ 1,000 ಫಿಟ್ಟಿಂಗ್ ಚಾರ್ಜಸ್. ನಾನು ತೊಗೊಂಡಿದ್ದು ಬೈಕರಲ್ಲಿ. ನಾನು ನೋಡಿದಂಗೆ ಆಲ್ಮೋಸ್ಟ್ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆನೂ 12,000 ಇತ್ತು. ಸೊ ದಟ್ ಈಸ್ ದ ಅಮೌಂಟ್ ಐ ಪೇಯ್ಡ್. ಸೊ ಇನ್ನು ಈ ಎಕ್ಸಾಸ್ಟ್ ಹಾಕ್ಸಾದ್ಮೇಲೆ ಇದಕ್ಕೂ ಸ್ವಲ್ಪ ಸಪೋರ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು BMC ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸಿದ್ದೀನಿ. ಸೊ ಈ ಏರ್ ಫಿಲ್ಟರ್ ಏನಕ್ಕೆ ಚೇಂಜ್ ಮಾಡಿಸ್ತೆ ಅಂತಂದರೆ ನಿಮಗೆ ಸ್ಟಾಕ್ ಏರ್ ಫಿಲ್ಟರ್ ಅದು ಪೇಪರ್ ಏರ್ ಫಿಲ್ಟರ್ ಇರುತ್ತೆ. ಸೊ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದಾಗ ನಿಮಗೆ ಏರು ನಿಮಗೆ ಕಲೆಕ್ಟ್ ಆಗುತ್ತಲ್ಲ, ಅದು ನಿಮಗೆ ಬ್ಯಾಡ್ ಏರ್ ಮಿಕ್ಸ್ಚರ್ ಇರುತ್ತೆ. ಸೊ ಅದನ್ನು ಪ್ರಾಪರಾಗಿ ಫಿಲ್ಟರ್ ಮಾಡಬೇಕಂದ್ರೆ ನೀವು ಒಂದು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಕೊಂಡ್ರೆ ಅದು ಬೆಸ್ಟು. ನಿಮಗೆ ಮಾರ್ಕೆಟಲ್ಲಿ K&N ಸಿಗುತ್ತೆ, ಅದಾದಮೇಲೆ BMC ಏರ್ ಫಿಲ್ಟರ್ ಕೂಡ ಸಿಗುತ್ತೆ. ಸೊ ಎರಡರಲ್ಲಿ ಯಾವ್ದು ಹಾಕ್ಕೊಂಡ್ರೂ ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ನಾನು ಅದಕ್ಕೆ ಇವಾಗ BMC ಏರ್ ಫಿಲ್ಟರ್ ತೊಗೊಂಡಿದ್ದೀನಿ. ಸೊ BMC ಏರ್ ಫಿಲ್ಟರ್ ಹಾಕ್ಸೋದ್ರಿಂದ ನಿಮಗೆ ಫೈರಿಂಗ್ ಆರ್ಡರ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಜೊತೆಗೆ ಸೌಂಡೂ ಅಷ್ಟೇ ಇನ್ನೊಂದು ಸ್ವಲ್ಪ ರಿಫೈನ್ಡಾಗಿ ಬರುತ್ತೆ. ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ BMC ಏರ್ ಫಿಲ್ಟರ್. ಸೊ ಈ BMC ಏರ್ ಫಿಲ್ಟರ್ ನನಗೆ 6,000 ಏನೋ ಬಿತ್ತು. ಸೊ ಈ ಎಕ್ಸಾಸ್ಟ್ ಜೊತೆಗೆ BMC ಏರ್ ಫಿಲ್ಟರ್ ಕೂಡ ಹಾಕ್ಸಿದ್ದೀನಿ. ಸೊ ಇನ್ನು ಈ ಪರ್ಫಾರ್ಮೆನ್ಸ್ನ ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ KTM 390 ಅಡ್ವೆಂಚರ್ಗೆ ಪರ್ಟಿಕ್ಯುಲರ್ಲಿ ರೆಕಮೆಂಡ್ ಮಾಡೋದೇನು ಅಂತಂದರೆ FuelX ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಆಲ್ರೆಡಿ ನೀವು ನನ್ನ ಹಳೆ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರಾ. FuelX ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಈ ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ FuelX ಹಾಕ್ಸಿದ್ರೆ ಏನಾಗುತ್ತೆ ಅಂತಂದರೆ ಈ ಮ್ಯಾಪಿಂಗ್ ಅವಾಗಲೇ ಹೇಳಿದ್ನಲ್ಲ ECU ಅದೆಲ್ಲನೂ.
ಸೊ ಆ ಮ್ಯಾಪಿಂಗ್ ಪ್ರಾಪರ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸಾಸ್ಟ್ನು ಸ್ವಲ್ಪ ಚೆನ್ನಾಗಿ ಸೌಂಡ್ ಆಗುತ್ತೆ, ಜೊತೆಗೆ ಆ ಟೈಮಿಂಗ್ ಎಲ್ಲನೂ ಪ್ರಾಪರ್ ಆಗಿರುತ್ತೆ. ಸೊ ನಾನು ಅದಕ್ಕೆ ECU ಮ್ಯಾಪಿಂಗ್ ಮಾಡಿಸೋ ಬದಲು ಡೈರೆಕ್ಟಾಗಿ FuelX Pro ವೇರಿಯಂಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ರೇಸ್ ಡೈನಾಮಿಕ್ಸ್ ಜೊತೆ ಮಾತಾಡಿದ್ದೀನಿ. ಸೊ ಜಸ್ಟ್ ಅದನ್ನು ಹಾಕ್ಸ್ಕೊಂಡು ಬರಬೇಕು. ಅದು ಹಾಕ್ಸಾದ್ಮೇಲೆ ಯಾವ ಥರ ಇರುತ್ತೆ ಪರ್ಫಾರ್ಮೆನ್ಸು, ಇದಕ್ಕೂ ಮತ್ತು ಅದಕ್ಕೆ ಏನಾದ್ರು ಚೇಂಜಸ್ ಇದೆಯಾ ಅಂತ ಅಂದ್ಬಿಟ್ಟು ನೀವು ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಇದಿಷ್ಟು ನನ್ನ ಈ ಎಕ್ಸಾಸ್ಟ್ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮತ್ತೆ ಇನ್ನಷ್ಟು ಮಾಹಿತಿಗಳು ಬರ್ತಾ ಇರುತ್ತೆ KTM 390 ಅಡ್ವೆಂಚರ್ ಬಗ್ಗೆ, ಹಾಗೆ ಮತ್ತಷ್ಟು ಬೈಕ್ಗಳ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇರ್ತೀನಿ. ಸೊ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.